Hello guys, welcome to Foodie Traveler YouTube channel. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ದಸರಾ ಅಂದಮೇಲೆ ಮೈಸೂರು ನೋಡಲೇಬೇಕಲ್ವಾ. ಸೊ ಹಾಗಾಗಿ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ? ಸೊ ನಾನು ನನ್ನ ಫ್ರೆಂಡು ಟ್ರೈನಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡ್ತಾ ಇರಿ. ಸೊ ಕೀಪ್ ವಾಚಿಂಗ್. ಫೈನಲಿ ರೀಚ್ಡ್ ಮೈಸೂರು. ಹಾಯ್ ಪವಿತ್ರ. ಹಲೋ. ಸೊ ಈಗ ನಾವು ಕುಪ್ಪಣ್ಣ ಪಾರ್ಕ್ಗೆ ಫ್ಲವರ್ ಶೋ ನೋಡಕ್ಕೆ ಹೋಗ್ತಾ ಇದ್ದೀವಿ. ಮೈಸೂರು ರೈಲ್ವೆ ಸ್ಟೇಷನ್. ಈಗ ನಾವು ಫ್ಲವರ್ ಶೋಗೆ ಬಂದಿದ್ದೀವಿ. ಸೊ ಎಂಟ್ರಿ ಟಿಕೆಟ್ 50 rupees per person. ಚಿಲ್ಡ್ರನ್ ಬಿಲೋ 5 ಫ್ರೀ ಇದೆ. ಓಕೆ, ಬನ್ನಿ ಒಳಗಡೆ ಹೋಗೋಣ. ಚೆನ್ನಾಗಿದೆಲ್ಲ ಪವಿತ್ರ. ಸೂರ್ಯಕಾಂತಿ ನಾನು, ನನ್ನ ಸೂರ್ಯ ನೀನು. ಸನ್ಫ್ಲವರ್ ಎಷ್ಟು ಚೆನ್ನಾಗಿದೆಲ್ಲ. ಆಪರೇಷನ್ ಸಿಂಧೂರ್ ಇದು ನೋಡಿ, ಎಲ್ಲ ಹಾಕಿದ್ದಾರೆ. ಕಾಣಿಸ್ತಿದ್ಯಾ? ಆನೆಯ ಮೇಲೆ ಅಂಬಾರಿ ಕಂಡೆ. ಕಾಲಿಫ್ಲವರು, ಬ್ರಿಂಜಾಲ್, ಬೀಟ್ರೂಟ್ ಇದೆ ಅಲ್ಲಿ. ಕುಕುಂಬರ್ ಎಲ್ಲಿ? ಹಾಂ, ಕುಕುಂಬರು, ಬಿಟರ್ ಗಾರ್ಡ್, ಕಬ್ಬು. ಕಬ್ಬು ತಾನೇ ಇದು? ಇದು ಅಲ್ಲ, ಜೋಳ. ಅಲ್ಲ ಜೋಳ. ಬ್ರಿಂಜಾಲ್ ಅದು. ಇದು ಇದರಿಂದ ಇರೋದು. ಅದು ಕಬ್ಬು. ಸೊ ಗೈಸ್, ಸನ್ಫ್ಲವರು ಒಣಗದ ಮೇಲೆ ಈ ಥರ ಸೀಡ್ ಇರುತ್ತೆ. ಈ ಸೀಡಲ್ಲೇ ಸನ್ಫ್ಲವರ್ ಆಯಿಲ್ ಮಾಡೋದು. ಈ ಥರ ಸೀಡ್. ಗಾಂಧಿ ಅವ್ರು ಯಾರು? ಗಾಂಧಿಯಿಂದ ಇರೋರು ಅವ್ರ ವೈಫಾ? ಸೊ ಗಾಯ್ಸ್, ನಾವು ಫ್ಲವರ್ ಶೋ ಮುಗಿಸ್ಕೊಂಡು ಈಗ ಫುಡ್ ಫೆಸ್ಟಿವಲ್ಗೆ ಬಂದಿದ್ದೀವಿ. ಸೊ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಸೊ ಫುಡ್ ಫೆಸ್ಟಿವಲಲ್ಲಿ ಏನೇನು ಸಿಗುತ್ತೆ, ಏನೇನು ತಿಂತೀವಿ ಅಂತ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಈ ಆಹಾರ ಮೇಳ ಇರೋದು ಮಹಾರಾಜ ಗ್ರೌಂಡಲ್ಲಿ. ಸೊ ಗೈಸ್, ಫುಡ್ ಫೆಸ್ಟಿವಲ್ಗೆ ಎಂಟ್ರಿ ಟಿಕೆಟ್ ಏನಿಲ್ಲ. ಸೊ ಫ್ರೀ ಆಫ್ ಕಾಸ್ಟ್ ಇದೆ. ಮಶ್ರೂಮ್ ಪ್ಯಾಲೇಸ್, ಮೇಲ್ಕೋಟೆ ಪುಳಿಯೋಗರೆ, ದಿಲ್ಲಿ ಸ್ಪೆಷಲ್ ಪರಾಟ, ಗಜಾನನ, ಚಾಟ್ಸ್ ಹೌಸ್, ಚನಾ ಭಟೂರ, ಗುಲ್ಕನ್, ದಾವಣಗೆರೆ ಬೆಣ್ಣೆ ದೋಸೆ, ಟೇಸ್ಟಿ ಟೌನ್ ಚೀಸ್ ಕೇಕ್, ರೊಟ್ಟಿ ಮನೆ. ಇದೇನಿದು? ಬೈಟಕ್ಕ. ಬೈಟಕ್. ಇಲ್ಲೋಡಿ, ಮಡಕೆ ಬಿರಿಯಾನಿ, ಮಶ್ರೂಮ್ ಮಡಕೆ ಬಿರಿಯಾನಿ. ಅದು ಯಾವುದದು? ಬಂಬೂ ಬಿರಿಯಾನಿ. ನಮ್ಮ ಹೊಸಕೋಟೆ ದಮ್ ಬಿರಿಯಾನಿ ಕೂಡ ಇದೆ. ಚಿಕ್ಕಪೇಟೆ ದೊಡ್ಡ ಬಿರಿಯಾನಿನೂ ಇದೆ. ಮೈಸೂರು ಬಿರಿಯಾನಿ
ಈ ಬಿರಿಯಾನಿ ಎಲ್ಲ ಇನ್ನೂ ರೆಡಿ ಇಲ್ಲ ಅನಿಸುತ್ತೆ. ಆಫ್ಟರ್ನೂನ್ ಇದೆಯಲ್ಲ. ಹಾಂ, ನಾವು ಬೇಗ ಬಂದುಬಿಟ್ಟಿದ್ದೀವಲ್ಲ. ಲೆಗ್ ಪೀಸ್ ಆಕಾಶ್ ಇದೆ. ಆಕಾಶ್ ತಾನೇ ನಾವು ಹೋಗೋದು. ಮಧುರೈ ಕರಿ ದೋಸೆ, ನಾಟಿ ಕೋಳೆ ಮಡಕೆ ಬಿರಿಯಾನಿ, ಮತ್ಸ್ಯದರ್ಶಿನಿ, ಬೆಂಗಳೂರು ಹೊಸಕೋಟೆ, ಮಿರ್ಚಿ ಚಿಕನ್ ಪಲಾವ್. ಯಾವುದು ತಿನ್ನೋದು, ಯಾವ್ದು ಬಿಡೋದು, ಇಷ್ಟೊಂದಿದೆ ಸ್ಟಾಲ್ಸು. ಮೊಮ್ಮೋಸ್ ಬೇಕಂತೆ. ಗಾಯ್ಸ್, ಇಷ್ಟು ವೆರೈಟೀಸ್ ಇದೆ ಅಂದರೆ ಯಾವ್ದು ತೊಗೊಳ್ಳೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಏನಾದರೂ ಒಂದು ಟ್ರೈ ಮಾಡೋಣ. ವೆಜ್ಜಲ್ಲಿ ಪವಿತ್ರ ಟ್ರೈ ಮಾಡ್ತಾರೆ, ನಾನ್ ವೆಜ್ಜಲ್ಲಿ ನಾನು ಟ್ರೈ ಮಾಡ್ತೀನಿ. ಸೊ ನೋಡೋಣ ಎಲ್ಲಿ ಟ್ರೈ ಮಾಡೋದು ಅಂತ. ಗಾಯ್ಸ್, ನಾನು ಇಲ್ಲಿ ಮಡಿಕೆ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀನಿ. 99 ಕಾಂಬೋ. ಈ 99 ಕಾಂಬೋ ಅಲ್ಲಿ ಬಿರಿಯಾನಿ, ಚಿಕನ್ ಲಾಲಿಪಾಪ್, ಚಿಲ್ಲಿ ಚಿಕನ್, ಎಗ್ ಇಡ್ಲಿ ಅಂತೆ. ಸೊ ಟ್ರೈ ಮಾಡೋಣ. ಸೊ ಗಾಯ್ಸ್, ಆ ಮಡಿಕೆ ಬಿರಿಯಾನಿ ಏನು ತೊಗೊಂಡೋ 99 ಕಾಂಬೋ ಒಂಚೂರು ಅಂದರೆ ಒಂಚೂರು ಚೆನ್ನಾಗಿಲ್ಲ. ಟೇಸ್ಟ್ ಅಂತೂ ಚಿಕನ್ ಅಂತೂ ಫುಲ್ ಬ್ಲ್ಯಾಂಡ್ ಆಗಿದೆ. ಮಸಾಲ ಅಂತೂ ಕೋಟೆ ಆಗಿಲ್ಲ, ಎಲ್ಲ ಬರೀ ಬೋನ್ ಪೀಸೇ ಹಾಕಿದ್ದಾರೆ. ಸೊ ಆ ಮಡಿಕೆ ಬಿರಿಯಾನಿ ಯಾರೂ ಟ್ರೈ ಮಾಡಬೇಡಿ. ನಾನು ತಿಂದಿಲ್ಲ, ಅಲ್ಲೇ ಯಾರಿಗೂ ಕೊಟ್ಬಿಟ್ಟೆ ನಾನು. ಸೊ ಟ್ರೈ ಮಾಡಬೇಡಿ. ಚೆನ್ನಾಗಿರೋದು ಮಾತ್ರ ನಾನು ಹಾನೆಸ್ಟಾಗಿ ರಿವ್ಯೂ ಕೊಡ್ತಾ ಇರ್ತೀನಿ. ಸೊ ಗಾಯ್ಸ್, ಈಗ ವೆಜ್ ಟ್ರೈ ಮಾಡೋದಕ್ಕೆ ಮಶ್ರೂಮ್ ಮೈಸೂರು ಪ್ಯಾಲೇಸಿಗೆ ಬಂದಿದ್ದೀವಿ. ಸೊ ನೋಡೋಣ ಟೇಸ್ಟ್ ಹೇಗಿರುತ್ತೆ. ಗಾಯ್ಸ್, ಈಗ ನಾವು ಕರಾವಳಿ ಬೈಕ್ಸಿಗೆ ಬಂದಿದ್ದೀವಿ. ಸೊ ಇಲ್ಲಿ ಟೇಸ್ಟ್ ನೋಡೋಣ. ಅದಕ್ಕಿಂತ ಮುಂಚೆ ಮಶ್ರೂಮ್ ಬಿರಿಯಾನಿ ಹೆಂಗಿತ್ತು ಟೇಸ್ಟು? ಚೆನ್ನಾಗಿದೆಯಲ್ಲ? ಸೊ ಗಾಯ್ಸ್, ಎಂಟ್ರ್ ಆಗ್ತಾ ಇದ್ದಂಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಸ್ಟಾಲ್ ಕಾಣಿಸುತ್ತೆ. 80 ರುಪೀಸ್ ಕಾಂಬೋ ಮಶ್ರೂಮ್ ಬಿರಿಯಾನಿ ಪ್ಲಸ್ ಕಬಾಬು. 80 ರುಪೀಸ್ ಕಾಂಬೋ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್. ಹೆಂಗಿದೆ? ತುಂಬ ಚೆನ್ನಾಗಿದೆಲ್ಲ. ಸೊ ಗಾಯ್ಸ್, ನೀರು ದೋಸೆ ಚಿಕನ್ ಸುಕ್ಕ ಬಂದಿದೆ. ಸೊ ನೋಡೋಣ ಹೆಂಗಿರುತ್ತೆ. ಸೊ ಗಾಯ್ಸ್, ನೀರು ದೋಸೆ ಚಿಕನ್ ಸುಕ್ಕ ಚೆನ್ನಾಗಿದೆ. ಸೊ ಗಾಯ್ಸ್, ಲೆಫ್ಟಿಂದ ರೈಟ್ವರೆಗೂ ಎಲ್ಲ ಕಡೆ ಫುಡ್ ಸ್ಟಾಲ್ ಇದೆ. ಸೊ ಮಿಡಲಲ್ಲಿ ಮಾತ್ರ ಡೆಸರ್ಟ್ ಕೊಟ್ಟಿದ್ದಾರೆ. ಸೊ ಡೆಸರ್ಟ್ ಟ್ರೈ ಮಾಡೋಣ. ಸೊ ಗಾಯ್ಸ್, ಇದು ಗಿಣ್ಣು, ಮಲ್ಲಿಗೆ ಜಿಲೇಬಿ. ಸೊ ಗಾಯ್ಸ್, ಫುಡ್ ಫೆಸ್ಟಿವಲಲ್ಲೇ ಮಳೆ ಸ್ಟಾರ್ಟ್ ಆಗೋಯ್ತು. ಈಗ ನಾವು ಹೌಸ್ ಆಫ್ ಪುಡಿಂಗ್ ಅನ್ನೋ ಸ್ಟಾಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಚಾಕ್ಲೇಟ್ ಪುಡಿಂಗ್ ತೊಗೊಂಡಿದ್ದೀವಿ. ಸೊ ಇದರ ವಿಶೇಷತೆ ಏನು ಅಂತೆಲ್ಲ ಕೇಳೋಣ. ಹಾಯ್ ಮ್ಯಾಮ್. ಹಾಯ್. ಏನಿದು ಹೌಸ್ ಆಫ್ ಪುಡಿಂಗ್ ಅಂದರೆ? ಹೌಸ್ ಆಫ್ ಪುಡಿಂಗ್ ಅಂದರೆ ನಮ್ಮ ಹತ್ರ ವೆರೈಟೀಸ್ ಆಫ್ ಪುಡಿಂಗ್ ಸಿಗುತ್ತೆ. ಸೊ ನಮ್ಮದ್ರಲ್ಲಿ ಯೂಶಲಿ ಯಾವುದೇ ರೆಸ್ಟೋರೆಂಟ್ಗೆ ಹೋದರೆ 1 or 2 ವೆರೈಟಿ ಪುಡಿಂಗ್ ಸಿಗುತ್ತೆ. ಇಲ್ಲಿ ನಮ್ಮದ್ರಲ್ಲಿ ಆಲ್ಮೋಸ್ಟ್ 12 ವೆರೈಟೀಸ್ ಪುಡಿಂಗ್ಸ್ ಕೊಡ್ತಾ ಇದ್ದೀವಿ. ನಾನು ಮೈಸೂರಲ್ಲಿ ಫಸ್ಟ್ ಟೈಮು ಪುಡಿಂಗ್ ಅಂತ ನಾನು ಸ್ಟಾರ್ಟ್ ಮಾಡಿರೋದು. ಸೊ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಜನಗಳ ಕಡೆ. ಹೌದು, ನಾವು ನೋಡಿದ್ದೀವಿ ಅದೇ. ಓಕೆ, ನೀವು ಟೇಸ್ಟ್ ಮಾಡಿ ಮ್ಯಾಮ್, ತುಂಬ ಚೆನ್ನಾಗಿದೆ, ನಿಮಗೆ ಲೈಕ್ ಆಗುತ್ತೆ. ಅದಕ್ಕೆ ನಾವು ಟಾಪಿಂಗಲ್ಲಿ ನಾವು ಪಾಪಿಂಗ್ ಬೋಬಾ ಕೂಡ ಹಾಕ್ಕೊಡ್ತೀವಿ. ಅವ್ರ ಫೇವ್ರೆಟ್ ಫ್ಲೇವರ್ ಯಾವ ಪಾಪಿಂಗ್ ಬೋಬಾ ಬೇಕು ಅವು ಪಾಪಿಂಗ್ ಬೋಬಾನೇ ನಾವು ಆ್ಯಡ್ ಮಾಡಿ ಕೊಡ್ತೀವಿ ವಿತ್ ಚೆರಿ ಜೊತೆಗೆ. ಆಮೇಲೆ ಕೊರಿಯನ್ ಬನ್ನು ನಮ್ಮದು ತುಂಬ ಟ್ರೆಂಡಿಂಗಲ್ಲಿ ಇರೋದು. ಸೊ ಕೊರಿಯನ್ ಬನ್ಗೆ ನಾವು ತುಂಬ ಫ್ಯಾನ್ಸ್ ಇದ್ದಾರೆ. ಸೊ ಒಳ್ಳೆ ಡಿಲಿಷಿಯಸ್ ಆಗಿ ನಾವು ಒಳ್ಳೆ ಚೀಸ್ ಕ್ರೀಮಲ್ಲಿ ಕೊರಿಯನ್ ಬನ್ ಮಾಡ್ತೀವಿ. ಆ್ಯಂಡ್ ನಮ್ಮದು ಬೋಬಾ ಟೀಸು ಕೂಡ ತುಂಬ ಸ್ಪೆಷಲ್ಲು. ಒಳ್ಳೆ ಕ್ವಾಲಿಟಿ ಬೋಬಾಸ್ ಯೂಸ್ ಮಾಡಿಬಿಟ್ಟು ಬೋಬಾ ಮಿಲ್ಕ್ ಶೇಕ್ ಮತ್ತು ಪಾಪಿಂಗ್ ಬೋಬಾ ಕೂಡ ನಾವು ಕೊಡ್ತಾ ಇದ್ದೀವಿ. ಕಾಸ್ಟ್ ಏನಿದೆ ಮ್ಯಾಮ್? ಜಸ್ಟ್ ಪುಡ್ಡಿಂಗು ಇಲ್ಲಿ ನಮ್ಮ ಆಹಾರ ಮೇಳದಲ್ಲಿ ನಮ್ಮ 99ಗೆಲ್ಲ ಪುಡ್ಡಿಂಗ್ ಸಿಗ್ತಾ ಇದೆ. ವಿತ್ ಪಾಪಿಂಗ್ ಬೋಬಾ ಹಾಕ್ಕೊಡ್ತೀವಿ. ನೋಡೋಕ್ಕೂ ಡಿಲಿಷಿಯಸ್ ಆಗಿದೆ. ಹೌದು ಮ್ಯಾಮ್, ಇದನ್ನ ತಿನ್ನೋದಕ್ಕೋಸ್ಕರ ಜನ ತುಂಬ ಹುಡ್ಕಾಡ್ಕೊಂಡು ಬರ್ತಾರೆ. ಒಂದ್ಸರಿ ಟೇಸ್ಟ್ ಮಾಡಿ ನೀವು, ತುಂಬ ಚೆನ್ನಾಗಿದೆ. ಓಕೆ ಮ್ಯಾಮ್, ಟೇಸ್ಟ್ ಮಾಡಬೇಕು. ಥ್ಯಾಂಕ್ ಯು. ಸೊ ಗಾಯ್ಸ್, ಇದು ಚಾಕ್ಲೇಟ್ ಪುಡಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಇಲ್ಲಿ ಟ್ರೈ ಮಾಡಿ. ಸೊ ಮಸಾಲ ಎಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ
ಹೆಂಗಿದೆ? ಚೆನ್ನಾಗಿದೆಯಾ? ಇಟ್ಸ್ ಟೈಮ್ ಫಾರ್ ಹಾನೆಸ್ಟ್ ರಿವ್ಯೂ. ಸೊ ಈ ವಿ.ಕೆ ಫುಡ್ಸ್ ಆ್ಯಂಡ್ ಬೆವರೇಜಸಲ್ಲಿ ನಾವು ಫುಲ್ ಜಾರ್ ಸೋಡಾ ಟ್ರೈ ಮಾಡಿದ್ವಿ. ನಿಜವಾಗ್ಲೂ ವರ್ತಿಲ್ಲ ಅನ್ನಿಸ್ತು. ಬಿಕಾಸ್ ಒನ್ ಫುಲ್ ಜಾರ್ ಸೋಡಾ 80 ರುಪೀಸ್ ಮಾರ್ತಾಯಿದ್ದಾರೆ. ನಾಟ್ ವರ್ತ್. ಟ್ರೈ ಮಾಡಿಬಿಡಿ, ಟೇಸ್ಟು ಚೆನ್ನಾಗಿಲ್ಲ. ಚೋಕೋಬೇರಿ ಅನ್ನೋ ಸ್ಟಾಲಲ್ಲಿ ಬಂದಿದ್ದೀವಿ. ಸೊ ಅಲ್ಲಿ ಸಿಂಗಲ್ ಸ್ಟ್ರಾಬೆರಿ ಆ್ಯಂಡ್ ಮಾರ್ಷ್ಮೆಲೋ ತೊಗೊಂಡಿದ್ದೀನಿ. ಸೊ ಟ್ರೈ ಮಾಡೋಣ ಟೇಸ್ಟ್ ಹೇಗಿದೆ. ಚೆನ್ನಾಗಿದೆ. ಬಟ್ ಚಾಕ್ಲೇಟ್ ತುಂಬ ಮೆಲ್ಟ್ ಆಗೋಗಿದೆ. ಇನ್ನೊಂದು ಸ್ವಲ್ಪ ಗಟ್ಟಿ ಇರಬೇಕಾಗಿತ್ತು. ಓಕೆ, ಟ್ರೈ ಮಾಡ್ಬೋದು. ಸೊ ಗೈಸ್, ಈ ದಾವಣಗೆರೆ ಬಜ್ಜಿ ಸೆಂಟರಲ್ಲಿ ಬಜ್ಜಿ ತೊಗೊಂಡಿದ್ದೀವಿ. ಈ ವೆದರ್ಗೂ ಮೆಣಸಿನ್ಕಾಯಿ ಬಜ್ಜಿಗೂ ಸೂಪರ್ ಆಗಿದೆ. ಸೂಪರ್. ಸೊ ಗೈಸ್, ಈ ಫುಡ್ ಫೆಸ್ಟಿವಲ್ನ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಲಾಸ್ಟ್ ಐಸ್ ಕ್ರೀಮಿಂದ ಎಂಡ್ ಮಾಡ್ತಾ ಇದ್ದೀವಿ. ಸೊ ಈಗ ನೆಕ್ಸ್ಟು ಎಲ್ಲಿಗೆ ಹೋಗೋದು? ಎಕ್ಸಿಬಿಷನ್ ಸ್ಟಾರ್ಟ್ ಆಗೋದು 3 o'clockಗೆ. ಸೊ ನಮಗಿನ್ನೂ 2 hours ಟೈಮ್ ಇದೆ. ಸೊ ನೋಡೋಣ ಎಲ್ಲಿ ಹೋಗೋದು ಅಂತ. ಗೈಸ್, 2 hours ಹೇಗೆ ಸ್ಪೆಂಡ್ ಮಾಡೋದು ಅಂತ ಗೊತ್ತಾಗಿಲ್ಲ. ಸೊ ಹಾಗಾಗಿ ಮೈಸೂರಲ್ಲಿ ಯಾವತ್ತೂ ಮಾಲ್ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಮಾಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೆಕ್ಸಸ್ ಮಾಲಿಗೆ ಬಂದಿದ್ದೀವಿ. ಇದೇನು ದೀಪಾವಳಿಗೆ ಮಾಡೋದು ದಸರಾಗೆ ಮಾಡಿದ್ದಾರೆ. ದೀಪ ಎಲ್ಲ ಅಂಟಿಸಿ ಪ್ರೀ ಪ್ಲ್ಯಾನ್. ಇಲ್ಲಿ ಗೊಂಬೆ, ಭೀಷ್ಮ ಶರಾಯ, ಮ್ಯೂಸಿಷಿಯನ್, ಮೈಸೂರು ದರ್ಬಾರ್. Okay guys, outfit changed. ಸೊ ಗಾಯ್ಸ್, ಮಾರ್ನಿಂಗಿಂದ ತಿರುಗಿ ಕಾಲೆಲ್ಲ ನೋವು ಬಂದುಬಿಟ್ಟಿದೆ. ಈಗ ಎಕ್ಸಿಬಿಷನ್ಗೆ ಹೊರಡಬೇಕು. 3 o'clockಗೆ ಓಪನ್ ಇದೆ. ಸೊ ಅಲ್ಲಿವರೆಗೂ ಟೈಮ್ ಮ್ಯಾನೇಜ್ ಮಾಡೋಣ ಅಂತ ಈ ಮಾಲಿಗೆ ಬಂದಿದ್ವಿ. ಆ್ಯಂಡ್ ಈಗ ಎಕ್ಸಿಬಿಷನ್ಗೆ ಹೋಗೋಣ. ಪ್ಲಾಸ್ಟಿಕ್ ಆಂಟಿ. ಬೆಳಗ್ಗೆ ಎಷ್ಟು ಖಾಲಿ ಇತ್ತಲ್ವಾ, ಫುಲ್ ರಶ್ ಆಗ್ತಾ ಇದೆ. ಇನ್ನು ನೈಟ್ ಇದ್ದಿದ್ದು. ಗಾಯ್ಸ್, ಈಗ ನಾವು ದಸರಾ ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಸೊ ನೋಡೋಣ ದಸರಾ ಎಕ್ಸಿಬಿಷನ್ ಹೇಗಿದೆ ಅಂತ. ನಾನು ಆಲ್ರೆಡಿ ನೋಡಿದ್ದೀನಿ. ನಿಮ್ಗೇನಾದ್ರು ಐಡಿಯಾ ಇದೆಯಾ ಹೇಗಿರುತ್ತೆ ಅಂತ ಎಕ್ಸಿಬಿಷನ್ನು? ಇಲ್ಲ ಅಲ್ಲ, ಸೂಪರ್ ಆಗಿರುತ್ತೆ. ಬನ್ನಿ ಗೈಸ್, ಎಕ್ಸಿಬಿಷನ್ಗೆ ಎಂಟ್ರಿ ಟಿಕೆಟ್ 40 rupees per head. ಚಿಲ್ಡ್ರನ್ ಬಿಲೋ 5 ಫ್ರೀ ಇದೆ. ಬಿಲೋ 14 ಇಟ್ಸ್ 30 rupees. ಸೊ ಈ ಎಕ್ಸಿಬಿಷನ್ ಗ್ರೌಂಡ್ ಇರೋದು ಪ್ಯಾಲೇಸ್ ಅಪೋಸಿಟ್ ಗ್ರೌಂಡಲ್ಲಿ. ಸೊ ಗಾಯ್ಸ್, ಇದೆ ದಸರಾ ಎಕ್ಸಿಬಿಷನ್. ಸೊ ನೋಡೋಣ ಏನೇನಿದೆ. ಶ್ರೀ ಸಿದ್ದರಾಮಯ್ಯ ಅಂಗಳ ಅಂತೆ. ಲೆಟ್ಸ್ ಸಿ. 10 rupees cheese.
ಗಾಯ್ಸ್ ಇಲ್ಲೆಲ್ಲ ಫುಲ್ ಸ್ಟಾಲ್ಸ್ ಹಾಕಿದ್ದಾರೆ. ತುಂಬ ಕ್ಲೀನಾಗಿ ಚೆನ್ನಾಗಿದೆ ಅಲ್ಲ ಪ್ಲೇಸು. ನೀಲಗಿರಿ ತೈಲ ವಾಸನೆ ಇಲ್ಲಿಂದ ಫುಲ್ಲು ಅಲ್ಲ, ಗಮ್ ಅಂತ ಇದೆ. ಎಕ್ಸಿಬಿಷನ್ಗೆ ಬಂದವ್ರಿಗೆ ಇಲ್ಲೇ ಆಶೀರ್ವಾದ್ ಗ್ರ್ಯಾಂಡ್ ಅಂತ ಹೋಟೆಲ್ ಓಪನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇದು ವೆಜ್ ಹೋಟೆಲ್. ಸೊ ನೀವೇನಾದರೂ ಎಕ್ಸಿಬಿಷನ್ಗೆ ಬಂದಾಗ ಊಟ ಮಾಡಿಲ್ಲ ಅಂದರೆ ಇಲ್ಲಿಗೆ ಬಂದು ಮಾಡ್ಬೋದು. ಮೈಸೂರು ಸ್ಯಾಂಡಲ್ ಸೋಪ್. ಸೊ ಗೈಸ್ ಇವಾಗ ಫುಡ್ ಇದೆ ಇಲ್ಲಿ. ಸೊ ಫುಡ್ ಕಡೆ ನೋಡೋಣ ಏನಿದೆ. ಸೊ ಒಂದೊಂದು ಥರ ಸೆಗ್ಮೆಂಟ್ ಬರುತ್ತೆ. ಫಸ್ಟು ಇಲ್ಲಿ ನೀವು ಥಿಂಗ್ಸ್ನ ಪರ್ಚೇಸ್ ಮಾಡ್ಬೋದು, ನೆಕ್ಸ್ಟು ಫುಡ್ಡು, ಅದಾದಮೇಲೆ ಗೇಮ್ಸ್ ಇದೆ. ಸೊ ಬನ್ನಿ ಎಂಜಾಯ್ ಮಾಡೋಣ. ರಾಮಣ್ಣ ಆ್ಯಂಡ್ ಸನ್ಸ್ ಚುರ್ಮುರಿ ಕಾರ್ನರ್. ಸೊ ಇಲ್ಲಿ ಒಂದು ಚುರ್ಮುರಿ ಟ್ರೈ ಮಾಡೋಣ. ಸರ್ ಏನು ಸ್ಪೆಷಲ್ ಆಗ್ತೀರಾ ನೀವು? ಮ್ಯಾಂಗೋಲ ಬರುತ್ತಾ? ಓಕೆ. ತುಂಬ ಚೆನ್ನಾಗಿದೆ. ಸೊ ಟ್ರೈ ಮಾಡ್ಬೋದು ಬಂದಾಗ ಬೇಲ್ಪುರಿ. ಚೆನ್ನಾಗಿದೆ. ಸೊ ಗಾಯ್ಸ್ ಈಗ ಫುಡ್ ಆಯಿತು, ಈಗ ಎಕ್ಸಿಬಿಷನ್ ಟೈಮ್. ಸೊ ನಂದಿನಿ ಕುಟೀರ, ವಿಧಾನಸೌಧ, ಹಾಗೆ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ. ಸೊ ಈ ಥರ ಏನೇನೋ ಇದೆ. ಸೊ ನೋಡೋಣ ಏನೇನಿದೆ ಒಳಗಡೆ ಅಂತ ಹೋಗಿ. ಇದು ಮೈಸೂರಲ್ಲಿರೋ ವಿಧಾನಸೌಧ. ಕೈಮಗ್ಗ ಮತ್ತು ಜವಳಿ ಇಲಾಖೆ. ಇದು ಹಳೆ ಕಾಲದಲ್ಲಿ ಚಕ್ರ ತಿರುಗಿಸಿ ಮಾಡ್ತಾ ಇದೆ ಈ ಥರ. ಏನಿದು? ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್. ಅಂಗಡಿ ಮಳಿಗೆದಾರರ ಗಮನಕ್ಕೆ, ದಸರಾ ವಸ್ತು ಪ್ರದರ್ಶನದ ಎಲ್ಲ ಅಂಗಡಿ ಮಳಿಗೆದಾರರ ಗಮನಕ್ಕೆ ದಯಮಾಡಿ ಗಮನವಿದೆ. ಈಗಿನ ಶನಿವಾರ ಭಾನುವಾರ ದಸರಾ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರ ಒತ್ತಡ. ದಯಮಾಡಿ ಸಹಕರಿಸಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ. ದಯಮಾಡಿ ಮಲ್ಲಿಗೆ ಇಲ್ಲಿ ಪಕ್ಕದಲ್ಲಿ ನಿಂತಿರುವ ಸೊ ಗೈಸ್ ನೀವೇನಾದ್ರೂ ಪೇಯ್ಡ್ ಗೇಮ್ಸ್ ಆಡ್ತೀನಿ ಅಂದ್ರೆ ಸೊ ಹೀಗೆ ಎಕ್ಸಿಬಿಷನ್ ಇಂದ ಫುಲ್ ಡೆಡ್ ಎಂಡ್ ಬರಬೇಕು, ಆವಾಗ ನಿಮಗೆ ಪೇಯ್ಡ್ ಗೇಮ್ಸ್ ಸಿಗುತ್ತೆ. ಅಂಡ್ ಆಲ್ಸೋ ಈ ತರ ಕಾಯಿನ್ ಗೇಮ್ಸ್ ಎಲ್ಲ ಗೇಮ್ಸ್ ಇದೆ. ಯಾವುದೇ ವ್ಯಕ್ತಿಗಳಿಗೆ ಅವಕಾಶ ಮಾಡಿ ಈ ಕೂಡಲೇ ತೆರವು ಮಾಡಿ. ಪೊಲೀಸ್ ಇಲಾಖೆಯ ಸೂಚನೆಯಂತೆ ದಯಮಾಡಿ ತೆರವು ಮಾಡತಕ್ಕದ್ದು. ಎಲ್ಲಾ ವಾಹನಗಳ ನಂಬರ್ಗಳನ್ನ ದಯಮಾಡಿ ಈ ಕೂಡಲೇ ನಮೂದಿಸಲಾಗಿದೆ. ದಯಮಾಡಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ಪ್ರವಾಸಿಗರ ಅನುಕೂಲ. ಇಂದು ಮತ್ತು ನಾಳೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ, ಹಾಗಾಗಿ ಪ್ರವಾಸಿಗರ ಅನುಕೂಲಕ್ಕೆ ಅವಕಾಶ ಮಾಡಿಕೊ. ಮುಗಿತಾ? ಏನಿತ್ತು? ಸೆಂಟ್ರಿಗೆ ಲೈಟ್ ಹತ್ತನೇ ಚಾಮರಾಜ ಕೊಡುಗೆ ದೂರದರ್ಶನದಿಂದ ಪ್ರಾರಂಭವಾಗಿದ್ದು ಮೈಸೂರು ದಸರಾ ನೀವು ಎಕ್ಸಿಬಿಷನ್ ಬಂದಾಗ ಇಲ್ಲಿ ಬಂದು ಏನ ಟ್ರೈ ಮಾಡಿ. ಖುಷಿ ಆಗ್ಬಿಡ್ತೀವಿ. ಸಾರ್ವಜನಿಕರಿಗೆ ಮನರಂಜನಾ ಕಾರ್ಯಕ್ರಮಗಳು ಮುಖ್ಯ ದ್ವಾರದ ಮುಂಭಾಗದಲ್ಲಿ ಆರ್ಜೆ ಪ್ರದೀಪ್ ಮತ್ತು ಆರ್ಜೆ ಈಗ ನಾವು ಎಪಿಕ್ ರೋಸ್ಟರ್ ಅನ್ನೋ ಗೇಮ್ ಸ್ಪಾಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಟ್ರೈ ಮಾಡೋಣ. Oh my God.
ಯಾರೋ ಇಲ್ಲಿ ಕೂತಿದ್ದಾನೆ, ನೋಡ್ದೆ ಭಯ ಆಗ್ತಿದೆ. ವಿದ್ಯಾ, ನಿಮ್ಗೆ ನಿಮಾಸಕ್ಕೆ ಸೇರಿಸ್ತೀನಿ ವಿದ್ಯಾ. ಸರ್, ರೋಲರ್ ಕೋಸ್ಟರ್ ರೈಡ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಹಾಂ ಮ್ಯಾಮ್. ಸೊ ಏನಿದು ಕಾನ್ಸೆಪ್ಟು? ಮ್ಯಾಮ್, ಇದರಲ್ಲಿ ರಿಯಾಲಿಟಿ ಫೀಲ್ ಇರುತ್ತೆ. ಜುರಾಸಿಕ್ ಪಾರ್ಕ್ ಇದೆ, ರೋಲರ್ ಕೋಸ್ಟರ್ ಇದೆ, ಅಂಡರ್ ವಾಟರ್ ಇದೆ. ನಿಮ್ಗೆ ಯಾವ ಥೀಮ್ ಬೇಕು ಅದು ಹಾಕೊಡ್ತಾರೆ. ಹಾಂ ಮ್ಯಾಮ್. ಎಷ್ಟು ಸರ್ ಪ್ರೈಸು? 100 rupees ಮ್ಯಾಮ್. ನಿಮಗೆ ಅಂತ ಒಂದೇ ಥರ ಕ್ಲೌಡ್ಸ್ ಹಾಕೋ ಬಂದಿದ್ದೀರಾ ಅಂತ ಒಬ್ರು ಆಡಿದ್ರೆ ಒಬ್ರು ಫ್ರೀ ಅಂತ ಆಫರ್ ಕೊಡ್ತಾರೆ. ಬರೋರೆಲ್ಲ ಒಂದೇ ಕ್ಲೌಡ್ಸ್ ಹಾಕೊಂಡ್ರೆ ಫ್ರೀ ಕೊಡ್ತೀನಿ. ಓಕೆ, ಚೆನ್ನಾಗಿತ್ತು ಸರ್, ಥ್ಯಾಂಕ್ ಯು. ಸೊ ಗಾಯ್ಸ್, ಈಗ ನಾವು ಗೇಮ್ಸ್ ಸೆಕ್ಷನ್ಗೆ ಬಂದಿದ್ದೀವಿ. ಸೊ ಈಗ ಗೇಮ್ ಸೆಕ್ಷನ್. ಸೊ ಗೇಮ್ಸ್ ಆಡೋಣ. ಸೊ ಗಾಯ್ಸ್, ಈಗ ನಾವು ಗೇಮ್ಸ್ ಆಡೋಣ ಅಂತ ಡಿಸೈಡ್ ಮಾಡ್ತಾ ಇದೀವಿ. ಬಟ್ ಏನು ಆಡೋದು ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ. ವಂಡರ್ಲೈಲ್ ಇರೋ ಥರನೇ ಗೇಮ್ ಇದೆ ಇಲ್ಲೂ ಒಂದು. ಪವಿತ್ರ, ಇದಾಡೋಣ? ಸೊ ಗೈಸ್, ಈಗ ನಾವು ಈ ಬ್ರೇಕ್ ಡ್ಯಾನ್ಸ್ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಸ್ಟಾರ್ಟ್ ಆಗಿದೆ. ನಾವೀಗ ಮೂನ್ ವಾಕ್ ಟ್ರೈ ಮಾಡ್ತಾ ಇದ್ದೀವಿ. ಎಂಟ್ರಿ ಟಿಕೆಟ್ ಬಂದು 100 rupees ಇದೆ. ಸೊ ನೋಡೋಣ ಹೇಗಿದೆ ಅಂತ.
ಅಂಡರ್ ವಾಟರಾ? ಓ ಓ ಐಸು. ವಾವ್. ಸ್ಪೂನ್ ವಾಕ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡ್ಬೋದು. 100 rupees per person ಇರುತ್ತೆ. ಚೆನ್ನಾಗಿದೆ. ಇಟ್ಸ್ ಕಾರ್ಡ್ ಮಿರರ್ ಮೇಸ್. ಸ್ಕೇರಿ ಹೌಸ್ 3D ಮೂವಿ. ಮಾಡಲು ಇಲ್ಲಿ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಭೇಟಿ ಮಾಡಿ, ಈಗಲೇ ಬನ್ನಿ. ನಮ್ಮ ದೇಶದ ಕರ್ನಾಟಕ ಸಾಂಸ್ಕೃತಿಕ ಇಲಾಖೆ ಬಸವಣ್ಣ. ಟೊಮ್ಯಾಟೊ ಮಸಾಲ. ಹಾನೆಸ್ಟ್ ರಿವ್ಯೂ ಚೆನ್ನಾಗಿದೆ. ಗಾಯ್ಸ್, ಈ ಥರ ಎಲ್ಲ ಪಾಪ ಮಾಡಬೇಡಿ ಮಕ್ಕಳಿಗೆಲ್ಲ. ಆ ಪೇಂಟ್ ಎಷ್ಟು ಹಾರ್ಮ್ಫುಲ್ ಆಗಿರುತ್ತೆ ಗೊತ್ತಾ ಅವ್ರಿಗೆ. ಪಾಪ ನೋಡಿದ್ರೆ ಒಂಥರ ಅನ್ನಿಸ್ತದಲ್ಲ. ಸಾರ್ವಜನಿಕರು ದಯವಿಟ್ಟು ಯಾರು ಬಸ್ಸುಗಳಲ್ಲಿ ನಿರ್ಧಾರ ಮಾಡಬಹುದು. ದಯವಿಟ್ಟು ಸುಸ್ವಾಗತ. ದಸರಾ ಲೈಟಿಂಗ್ ನೋಡಬೇಕು ಅನ್ನೋರು ಅಂಬಾರಿಗೆ ಬರ್ಬೋದು. ಅಂಬಾರಿ ಬಸ್ಸಿಗೆ ಬರ್ಬೋದು. ಸೊ ಒಂದು ರೌಂಡ್ ಫುಲ್ ಕರ್ಕೊಂಡು ಹೋಗಿ ನಿಮಗೆ ತೋರಿಸ್ಕೊಂಡು ಬರ್ತಾರೆ. ಬಟ್ ಇದನ್ನು ಆನ್ಲೈನಲ್ಲಿ ಪ್ರೀ ಬುಕ್ ಮಾಡ್ಕೊಬೇಕು. ಬಾಯ್. ಭೀಮನಿಗೆ ಮೋಟ್ ಬಲ. ಹೌದೌದು. ಆಯ್ತು ಸರ್. ನಾನೇ ನೋಡಿಲ್ಲ
ಆನೆ ನೋಡಿಲ್ಲ ಅಂದ್ರಲ್ಲ. ಹಾಂ ಸೊ ಗಾಯ್ಸ್, ಇದು ನಮ್ಮ ದಸರಾ ಸ್ಪೆಷಲ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋ ತನಕ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಬರ್ತಾ ಇರೋ